2.5 ವರ್ಷ ಆದರೂ ಹಿಂದಕ್ಕೆ ತಗೊಂಡಿಲ್ಲ. ಹೋದ್ಸತಿ ಬಡ್ಜೆಟಲ್ಲಿ ಇನ್ಕ್ಲೂಡ್ ಮಾಡಿ ಅದನ್ನು ಹಿಂದಕ್ಕೆ ತಗೋತೀವಿ ಅಂತ ಹೇಳಿದ್ರು, ಅದು ಇನ್ನೂ ಆಗಿಲ್ಲ. ಅದು ಈ ಸತಿ ಈ ಸೆಷನ್ನಲ್ಲೇ ಮಾಡಬೇಕು ಅಂತ ಇಂದು ನಾನು ಆಗ್ರಹ ಮಾಡ್ತೀನಿ. ಜೊತೆಗೆ 21ನೇ ತಾರೀಕು ಡಿಸೆಂಬರ್ 21ನೇ ತಾರೀಕು ಏನು ಶಿಬಿರಗಳು ನಡೆಸ್ತಾ ಇದ್ದೀವಿ, ಅದರಲ್ಲಿ ಈಗ ನಮ್ಮ ರೈತ ಸಂಘಟನೆಯನ್ನು ನಾವು ರಚನಾತ್ಮಕ ಕಾರ್ಯಕ್ರಮಗಳನ್ನು ಯಾವ ಥರ ರೂಪಿಸ್ಬೇಕು, ಅದ್ರ ಮೂಲಕ ನಾವು ಹಳ್ಳಿಯ ಜನರ ಬದುಕನ್ನು ಯಾವ ಥರ ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯ ಎಲ್ಲರ ಹತ್ರನೂ ಚರ್ಚೆ ಮಾಡ್ತಾನೆ ಇದ್ದೀವಿ ಸುಮಾರು ದಿನದಿಂದ. ಆ ನಿಟ್ಟಿನಲ್ಲಿ ಕೆಲವು ಸ್ಥಳೀಯ ಸಂಸ್ಥೆಗಳೇನಿದೆ ಅದನ್ನು ಬಲಪಡಿಸೋ ನಿಟ್ಟಿನಲ್ಲಿ ಯಾವ ಥರ ಕೆಲಸ ಮಾಡಬೇಕು, ಮತ್ತು ಸ್ಥಳೀಯ ಏನು ಉತ್ಪನ್ನಗಳೇನಿದೆ ಅದಕ್ಕೆ ಉಪ ಉತ್ಪನ್ನಗಳನ್ನು ಯಾವ ಥರ ಮಾಡಬೇಕು, ಈ ರಚನಾತ್ಮಕ ಕಾರ್ಯಕ್ರಮಗಳಲ್ಲೂ ನಾವು ರೈತ ಸಂಘಟನೆಯಿಂದ ಚಾಲನೆ ಕೊಡಬೇಕು ಅಂತ ಈ ಒಂದು ಶಿಬಿರದ ಮೂಲಕ ಯಾವ ಥರ ಅವರ ಬದುಕನ್ನು ಕಟ್ಕೋಬೇಕು, ಮತ್ತು ಏನು ಲೋಕಲ್ ಸರ್ಕ್ಯುಲರ್ ಎಕಾನಮಿ ಅಂತ ಏನಿದೆ ಅಂದರೆ ಸ್ಥಳೀಯವಾಗಿ ಉತ್ಪಾದನೆ ಆಗೋದನ್ನು ಅಲ್ಲೇ ನಾವು ಯಾವ ಥರ ಬಳಸ್ಕೊಳ್ಳೋದ್ರಿಂದ ನಮ್ಮ ಏನು ಸ್ಟೇಟ್ ಲೆವೆಲ್ಗೆ ಹೋದಾಗ ನಾವು GDP ಅಂತ ಮಾತಾಡ್ತೀವಿ, ಆದರೆ ಪಂಚಾಯತಿ ಮಟ್ಟದಲ್ಲೇ ಗ್ರೋಸ್ ಪಂಚಾಯತ್ ಪ್ರಾಡಕ್ಟ್ ಅಂತ ಯಾವ ಥರ ಅಂದರೆ ವಹಿವಾಟು ನಾವು ಯಾವ ಥರ ಅಲ್ಲೇ ಜಾಸ್ತಿ ಮಾಡಿದ್ರೆ ಅದರಿಂದ ನಮ್ಮ ಸಮುದಾಯನ ಮೇಲೆ ಕೆತ್ಬೋದು. ವಹಿವಾಟನ್ನು ಅಲ್ಲೇ ಇಟ್ಕೊಂಡು ಉಪೋತ್ಪನ್ನಗಳ ಬಗ್ಗೆ ಮಾತಾಡಬೇಕು ಅನ್ನೋದು, ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಶುರು ಮಾಡಿದ್ದೀವಿ. ಅದ್ರ ಪ್ರಕಾರನೇ ರಾಜ್ಯಾದ್ಯಂತ ರೈತ ಸಂಘಟನೆ ಮೂಲಕ ಪ್ರತಿ ಹಳ್ಳಿಗಳು ತಲುಪಬೇಕು. ಕೋಆಪರೇಟಿವ್ ಸೊಸೈಟಿಗಳನ್ನು ನಾವು ಮೇಲೆ ತರಬೇಕು. ಒಂದು ಈಗ ನಿಮಗೆ ಗೊತ್ತಿರೋಂಥದ್ದು ಈ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೋಆಪರೇಟಿವ್ ಸೊಸೈಟಿಗಳ ಮೂಲಕ ತರಬೇಕು ಅನ್ನೋದು ನಮ್ಮ ಒಂದು ಯೋಚನೆ. ಅದಕ್ಕೆ ಬದಲಾವಣೆಗಳು ಬೇಕಾಗಿರೋಂಥದ್ದು ಏನು ನೀತಿಯಲ್ಲಿ ಏನಿದೆ ಅದನ್ನು ಬದಲಾವಣೆಗಳು ತರಬೇಕು. ತಿದ್ದುಪಡಿಗಳಿದ್ರೆ ಇದನ್ನು ನಿಮಗೆ ಗೊತ್ತಿರೋಂಗೆ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಏನಾಗಿದೆ ಎಲ್ಲ ಆ ಎನ್ಕ್ವೈರಿ ಈ ಎನ್ಕ್ವೈರಿ ಅಂದ್ಕೊಂಡು ರಾಜ್ಯಾದ್ಯಂತ ಇರೋಂಥದ್ದು, ಅದನ್ನು ಇನ್ನೂ ಬಲಿಷ್ಠಪಡಿಸ್ಬೇಕು. ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸಗಳನ್ನು ನಾವು ರೈತ ಸಂಘಟನೆ ಮೂಲಕ ಮಾಡಬೇಕಂತ ಹೋರಾಟಗಳು ಜೊತೆಗೆ ರಚನಾತ್ಮಕ ಹೋರಾಟಗಳನ್ನು ನಾವು ಮಾಡೋದಕ್ಕೆ ಮುಂದಾಗ್ತೀವಿ. ಲಿಖಿತ ಭರವಸೆ ನೀಡಿತು ಸಂಯುಕ್ತ ಹೋರಾಟ ಮುಖಂಡರು. ಲಿಖಿತ ಭರವಸೆ ಅಂತ ಇದುವರೆಗೂ ಕೂಡ ನಡ್ಕೊಂಡಿಲ್ಲ. ಆದರೆ ಸುಮ್ಮನೆ ಕೂತಿಲ್ಲ ಕೇಂದ್ರ ಸರ್ಕಾರ. ಆ 3 ಕಾಯ್ದೆ ವಾಪಸ್ ಏನು ಪಡೆದ್ರು ಅದಕ್ಕಿಂತಲೂ ಅಪಾಯಕಾರಿಯಾದಂಥ ಮತ್ತೆ 3 ಕಾಯ್ದೆನ ಜಾರಿಗೆ ತರಬಹುದು. ಒಂದು ಕೃಷಿ ಮಾರುಕಟ್ಟೆ ಚೌಕಟ್ಟು ನೀತಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ 2025, ಸೀಡ್ಸ್ ಆ್ಯಕ್ಟ್ 2025, ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2025. ಈ 3 ಕೂಡ ರೈತ ಸಮುದಾಯಕ್ಕೆ ದೊಡ್ಡ ಪೆಟ್ಟನ್ನು ಬೀಳುತ್ತೆ. ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಅಂತೂ ಸಣ್ಣ ಪುಟ್ಟ ಉದ್ಯಮಿ ನಡೆಸೋರಿಗೆ ಮತ್ತು ಗ್ರಾಹಕರು ಕೂಡ ವರ್ತಿಸಬೇಕು. 3 ಕೂಡ ಪ್ರೋ ಕಾರ್ಪೊರೇಟ್. ಭೂಮಿನ ಕಿತ್ಕೊಳ್ಳೋದು, ಮಾರ್ಕೆಟಿನ ಪೂರ್ತಿ ಕಂಪ್ನಿಗಳು ವಹಿಸುವಂಥದ್ದು. ಸೀಡ್ಸ್ ಆ್ಯಕ್ಟ್ ಅಂತೂ 1986 ಒಂದು ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿತ್ತು. ಭಾಳ ಇಡೀ ದೇಶಾದ್ಯಂತ ನಾವು ಹೋರಾಟ ಮಾಡಿದ್ವಿ. ಆದರೆ ಈಗ ಬಂದಿರುವಂಥದ್ದು ನಾವು ಮಾನ್ಸೆಂಟೋ ಕಾರ್ಗಿಲ್ ವಿರುದ್ಧ ಏನು ಹೋರಾಟ ಮಾಡೋದು ಅಷ್ಟು WTO, ಅದಕ್ಕಿಂತಲೂ ಈಗ ಪೂರ್ತಿ ಬೀಜ ಸೌಂದರ್ಯ ಕಂಪ್ನಿಗಳು, ಅದಕ್ಕೆ ಪೂರ್ತಿ ಮತ್ತೆ ಕೃಷಿ ಕಾರ್ಪೊರೇಟ್ ಹಿಡಿದು ಸಿಗ್ತಾ ಇದೆ. ಇದರ ವಿರುದ್ಧ ನಾವು 26ನೇ ತಾರೀಕು ಇಡೀ ದೇಶಾದ್ಯಂತ ರೈತರು ಕಾರ್ಮಿಕರು ಒಂದಾಗಿ ಹೋರಾಟ ಮಾಡಿದ್ವಿ. ನಾವು ಹೇಳ್ತಿರೋದು ನಮ್ಮ ಶಾಸಕರು ಕೂಡ ಇದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರ ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇವುಗಳನ್ನ ವಿರೋಧ ಮಾಡಿತ್ತು. ಮತ್ತು ಕಾಂಗ್ರೆಸ್ ಪಕ್ಷ 2024 ಲೋಕಸಭೆ ಚುನಾವಣೆಯೂ ಕೂಡ ಈ ಕಾಯ್ದೆಗಳು ವಿರುದ್ಧವಾಗಿ ನಿಲುವು ತಗೊಳ್ತೀವಿ ಅಂತ ಹೇಳಿತ್ತು. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಇದೆ. ಈ 3 ಕಾಯ್ದೆನೂ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಲ್ಲ ಅಂತೇಳಿ ತಿರಸ್ಕರಿಸಬೇಕು ಈ ಸೆಷನಲ್ಲಿ ಅಂತ ನಾವು ವಿನಂತಿ ಮಾಡ್ತೀವಿ.